ಹಲೋ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ನೆಚ್ಚಿನ ಚಾನಲ್ ಆದಂಥ PN ಕ್ರಿಯೇಟಿವ್ ಸ್ಟುಡಿಯೋಗೆ ಸ್ವಾಗತ. ಇವತ್ತು ನಾವು ಹೇಳೋದಕ್ಕೆ ಹೊರಟಿರುವಂಥ ಸ್ಟೋರಿ ಬಂದು ಬೆಂಗಳೂರಿನ ಟಾಪ್ 5 ಮೋಸ್ಟ್ ಹಾಂಟೆಡ್ ಪ್ಲೇಸ್ಗಳಲ್ಲಿ ಒಂದಾದ ಜಾಗ ಬಂದು ಕಲ್ಪಳ್ಳಿ ಸೆಮೆಟ್ರಿ ಜಾಗ. ಈ ಜಾಗ ಬಂದು ಬೆಂಗಳೂರಿನ ಒಂದು ಭಯಾನಕ ಜಾಗವಾಗಿದೆ. ಕಲ್ಪಳ್ಳಿ ಸ್ಮಶಾನ ಬಂದು ಇವತ್ತಿಗೂ ಗೂಗಲ್ನಲ್ಲಿ ಮೋಸ್ಟ್ ಹಾಂಟೆಡ್ ಪ್ಲೇಸಸ್ ಇನ್ ಬೆಂಗಳೂರು ಅಂತ ಸರ್ಚ್ ಮಾಡಿದರೆ ಮೊದಲು ಬರೋ ಹೆಸರು ಈ ಕಲ್ಪಳ್ಳಿ ಸ್ಮಶಾನ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮತ್ತು ಯೂಟ್ಯೂಬ್ ವಿಡಿಯೋಗಳಲ್ಲಿ ಇದರ ಬಗ್ಗೆ ನೀವು ಎಷ್ಟೋ ಕಥೆಗಳನ್ನು ಕೇಳಿರ್ತೀರ. ಈ ಕಲ್ಪಳ್ಳಿ ಸ್ಮಶಾನದಲ್ಲಿ ಒಬ್ಬನೇ ನಿಂತರೆ ಉಸಿರು ಕೊಟ್ಟಂತೆ ಆಗುತ್ತೆ. ಸಮಾಧಿ ಮೇಲೆ ವಿಚಿತ್ರ ಆಕೃತಿಗಳು ಕೂತಿರುವಂತೆ ಹೇಳ್ತಾರೆ. ಆದರೆ ಈ ಕಥೆಯ ಹಿಂದಿನ ಅಸಲಿ ಸತ್ಯ ಏನು ಅಥವಾ ಇದೆಯಾ ಇಲ್ವೋ ಎಂಬ ಕುತೂಹಲ ನಮ್ಮಲ್ಲೂ ಇತ್ತು. ನೋಡೋಣ ಬನ್ನಿ. ಪತ್ತೆ ಹಚ್ಚಲು ನಾನು ಮತ್ತು ನನ್ನ ಟೀಮ್ ಕಳೆದ ವಾರ ಮಧ್ಯರಾತ್ರಿ ಕಲ್ಪಳ್ಳಿ ಸ್ಮಶಾನಕ್ಕೆ ಹೋಗಿದ್ವಿ. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾವು ಅಲ್ಲಿ ಕಂಡಿದ್ದೇನು ಮತ್ತು ಅಲ್ಲಿನ ಭಯಾನಕ ಸತ್ಯವೇನು ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡ್ತೀವಿ. ಧೈರ್ಯವಂತರಾಗಿದ್ದರೆ ಮಾತ್ರ ವಿಡಿಯೋ ಮುಂದುವರಿಸಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕೆಲವೊಂದು ವೆಬ್ಸೈಟ್ಗಳಲ್ಲಿ ಮತ್ತು ವಿಡಿಯೋಗಳಲ್ಲಿ ಒಂದು ಮಾತು ಬಹಳ ಫೇಮಸ್. ಇಲ್ಲಿಗೆ ಹೋದವರು ಕೆಲವರು ಮರಳಿ ಬಂದಿಲ್ಲ, ಬಂದವರು ಎಂದಿಗೂ ಮೊದಲಿನಂತಿಲ್ಲ. ಅಲ್ಲಿನ ಗಾರ್ಡ್ಸ್ಗಳು ಸಹ ರಾತ್ರಿಯ ವೇಳೆ ಸಮಾಧಿ ಹತ್ರ ಹೋಗುವುದಿಲ್ಲ ಅಂತ. ನಾವು ಅಲ್ಲಿಗೆ ಹೋದಾಗ ವಾತಾವರಣ ಬಹಳ ವಿಚಿತ್ರವಾಗಿತ್ತು. ಸುತ್ತಲೂ ಕತ್ತಲೆ, ಮಧ್ಯೆ ಮಧ್ಯೆ ಕೇಳಿಬರುವ ಕೆಲವೊಂದು ಶಬ್ದಗಳು, ಪ್ರತಿ ಹೆಜ್ಜೆಯಲ್ಲೂ ಯಾರೋ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಎಂಬ ಅನುಭವ ಕೂಡ ಇತ್ತು. ನಮ್ಮ ನೆರಳಿನಲ್ಲೇ ಯಾರೋ ಅಡಗಿದ್ದಾರೆ ಅನ್ನೋ ಫೀಲಿಂಗ್ಸ್ ಕೂಡ ನಮಗೂ ಕಾಡಿತ್ತು. ನಿಜ, ಅನೇಕ ಯೂಟ್ಯೂಬರ್ಸ್ ಹೇಳುವ ಹಾಗೆ ಅಲ್ಲಿ ಕೆಲವೊಂದು ನೆರಳಾಕೃತಿ ಹಾಗೂ ಹೊರಗಡೆ ನಿಂತಿದ್ದರೆ ಅಲ್ಲಿ ವಾತಾವರಣ ನಿಜಕ್ಕೂ ವಿಚಿತ್ರವಾಗಿತ್ತು. ಸುತ್ತಲೂ ಕತ್ತಲೆ, ಆ ಸ್ಮಶಾನದ ಒಳಗಿನಿಂದ ಮಧ್ಯೆ ಯಾರೂ ಕಿರುಚುವ ಹಾಗೆ ಶಬ್ದ, ವಿಚಿತ್ರವಾಗಿ ಅಳುತ್ತಿರುವ ಶಬ್ದ ಕೇಳಿಬರುತ್ತದೆ ಅಂತ ಹೇಳುತ್ತಿರುತ್ತಾರೆ. ನಾವು ಸ್ಮಶಾನದ ಹೊರಗಡೆ ವಿಡಿಯೋ ಮಾಡುತ್ತಿದ್ದರೂ ಸಹ ಅಲ್ಲಿನ ವಾತಾವರಣ ನಿಜಕ್ಕೂ ವಿಚಿತ್ರವಾಗಿತ್ತು. ಸುತ್ತಲೂ ಕತ್ತಲೆ ಹಾಗೂ ಅಲ್ಲಿನ ಸ್ಮಶಾನದ ಒಳಗಡೆಯಿಂದ ಯಾವುದೋ ಕೇಳಿಸುವ ಶಬ್ದ, ವಿಚಿತ್ರವಾಗಿ ಮಗುಗಳ ಶಬ್ದ ಕೇಳಿಸುತ್ತದೇನೋ ಎಂಬುದು ಮನಸ್ಸಿನಲ್ಲಿತ್ತು. ನಾವು ಗೇಟ್ನ ಹೊರಗಡೆ ನಿಂತಿದ್ದರೆ ಸ್ಮಶಾನದ ಒಳಗಡೆಯಿಂದ ಯಾರೋ ನಮ್ಮನ್ನು ನೋಡುತ್ತಿದ್ದಾರೆ ಎಂಬ ಅನುಭವ ಕೂಡ ನಮಗೂ ಆಗ್ತಾ ಇತ್ತು. ಅಲ್ಲಿ ರಾತ್ರಿ ಹೊತ್ತು ಹೇಗಿದೆ ಅಂದರೆ ಆ ಗೇಟ್ನ ಹತ್ತಿರ ನಿಂತರೆ ಸಾಕು ಮೈ ಜುಮ್ಮೆನಿಸುವ ಥರ ಆಗುತ್ತದೆ. ಆ ರಾತ್ರಿ ನಾವು ಕೇವಲ ಸ್ಮಶಾನದ ಕೆಲವೊಂದು ಜಾಗಗಳು ಮಾತ್ರ ನಿಮಗೆ ತೋರಿಸೋದಕ್ಕೆ ಸಾಧ್ಯವಾಯಿತು. ನಮ್ಮ ಟೀಮ್ಗೆ ಯಾವುದೇ ಥರದ ಎನರ್ಜಿಗಳಾಗಲಿ ಅಥವಾ ನೆಗೆಟಿವ್ ಎನರ್ಜಿ ಅನುಭವ ಕೂಡ ಆಗಲಿಲ್ಲ. ಆದರೆ ಆ ಜಾಗದಲ್ಲಿ ಎನರ್ಜಿ ಮತ್ತು ಆ ಕತ್ತಲಲ್ಲಿ ನಾವು ಅನುಭವಿಸಿದ ಭಯ ಮಾತ್ರ ಹೇಳಲು ಅಸಾಧ್ಯ. ನಿಮ್ಮಲ್ಲಿ ಯಾರಾದರೂ ಆ ಕಲ್ಪಳ್ಳಿ ಸ್ಮಶಾನದ ಒಳಗಡೆ ಹೋಗಿದ್ದೀರಾ ಅಥವಾ ಗೇಟ್ನ ಹತ್ತಿರ ಹೋದಾಗ ನಿಮ್ಗೆ ಯಾವುದೇ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಮೂಲಕ ತಿಳಿಸ್ಬೋದು. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡಿ. ನೆನಪಿರಲಿ, ಕೆಲವೊಂದು ಸತ್ಯಗಳು ಕಣ್ಣಿಗೆ ಕಾಣದಿದ್ದರೂ ನಮ್ಮ ಸುತ್ತಲೇ ಇರುತ್ತದೆ. ಇದನ್ನು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.